ಈದ್ ಮಿಲಾದ್ ಹಬ್ಬದ ನಿಮಿತ್ತ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯ ಬಡರೋಗಿಗಳಿಗೆ ಉಪಹಾರ ವಿತರಣೆ. ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ವಿಶೇಷ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆಗಸ್ಟ್ 26ರ ಬೆಳಗ್ಗೆ 10 ಗಂಟೆ ಸಂದರ್ಭ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಫೀಕ್ ಬಾರಿಗಡ್ಡಿ ಅವರ ವತಿಯಿಂದ ಆಸ್ಪತ್ರೆಯ ಬಡರೋಗಿಗಳಿಗೆ ಉಪಹಾರ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಗೈಬುಸಾಬ್ ಗಲಗಲಿ, ಡಾಕ್ಟರ್ ಕೃಷ್ಣ ಬಣ್ಣದ, ರಫೀಕ್ ಬಾರಿಗಡ್ಡಿ, ಸಮೀರ್ ಕಂಗ್ನೊಳ್ಳಿ, ನ್ಯಾಯವಾದಿ ಶಶಿಕಾಂತ್ ದೊಡ್ಡಮನಿ, ರಿಯಾಜ್ ಔಟಿ, ಸಾದಿಕ್ ಬಂಟ್ನೂರ್, ಮೊಹಮ್ಮದ್ ಶೇಖ್ ಸೇರಿದಂತೆ ಗಣ್ಯರು ರೋಗಿಗಳಿಗೆ ಉಪಹಾರ ವಿತರಿಸಿದರು. ನಂತರ ಗಣ್ಯರು ಮಾತನಾಡಿ, ಹಬ್ಬಗಳ ಸಂದರ್ಭದಲ್ಲಿ ಸೇವಾ ಮನೋಭಾವದ ಮೂಲಕ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹೋದರತ್ವ ಬೆಳೆಸುವ ಸಂದೇಶ ಸಾರಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಮುಸ್ತಾಕ್ ಜಂಡೆ ಸ್ವಾಗತಿಸಿದರು. ಡಾಕ್ಟರ್ ಮಕ್ಬಲ್ ಅಥನಿಕರ್ ವಂದನಾರ್ಪಣೆ ಮಾಡಿದರು. ಶುಭಾಶಯಗಳನ್ನು ಕೋರುತ್ತೇನೆ. ಇಂಥ ಒಂದು ಕಾರ್ಯಕ್ರಮಗಳು ಏನಪ್ಪ ಅಂತಂದರೆ ಬಹಳ ಒಂದು ಶಾಂತಿ ಮತ್ತು ನಮ್ಮ ವ್ಯವಸ್ಥೆಯನ್ನು ಬದಲಿಸುವಂಥ ಒಂದು ಕಾರ್ಯಕ್ರಮಗಳು. ಈ ಕಾರ್ಯಕ್ರಮ ನಾವು ಅವರ ಜನ್ಮದಿನದ ಒಂದು ಕಾರ್ಯಕ್ರಮವನ್ನು ಈ ಉಪಹಾರದೊಂದಿಗೆ ಯಾಕೆ ಮಾಡ್ತೀವಪ್ಪ ಅಂದ್ರೆ, ಅವರು ಯಾವಾಗಲೂ ಬಡವರಿಗೆ ಆಗಲಿ ನಿರ್ಗತಿಗೆ ಆಗಲಿ ಎಲ್ಲರಿಗೂ ಒಂದು ಹೊಟ್ಟೆ ತುಂಬ ಅನ್ನ ಇರಬೇಕು. ಆಮೇಲೆ ನಮ್ಮಲ್ಲಿ ಇರುವಂಥ ನಾವು ನಮ್ಮ ಸಮಾಜದೊಳಗಡೆ ಎಲ್ಲರೂ ಒಂದು ಒಳ್ಳೆಯ ಬದುಕನ್ನು ಮಾಡ್ಬೇಕಂತ ಹೇಳಿ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಅವರು ಶಾಂತಿಯ ಒಂದು ಮಂತ್ರವನ್ನು ಸಾರಿದ್ರು. ಅದರ ಒಂದು ದ್ಯೋತಕವಾಗಿ ಎಲ್ಲ ಕಡೆ ನಾವು ಇವತ್ತು ಆ ಹಬ್ಬವನ್ನು ಆಚರಿಸ್ತೀವಿ. ಮನೆ ಮನೆಯೊಳಗೂ ಎಲ್ಲ ಕಡೆ ಆಚರಿಸ್ತಾರೆ. ಅದಕ್ಕೆ ಅವರು ಬಾರಿಗಡ್ಡಿ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವಿಶ್ವದಾದ್ಯಂತ ಒಂದು ಶಾಂತಿಯ ಸಂಕೇತ. ನಮ್ಮ ಪ್ರತಿ ವರ್ಷನೂ ಸಹ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರಫೀಕ್ ಬಾರಿಗಡ್ಡಿ ಅವರು ಬೆಳಗ್ಗೆ ಉಪಹಾರ ವ್ಯವಸ್ಥೆ ಮಾಡ್ತಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಒಂದು ಹಬ್ಬದ ಪ್ರಯುಕ್ತ ಅಂದ್ರೆ ನಾವೆಲ್ಲರೂ ಮನ್ಯಾಗ ಆಚರಿಸ್ತೀವಿ, ಅವರು ಸೊಸೈಟಿಯಾಗ ಆಚರಿಸ್ತಾರ. ಇದು ಒಂದು ದೊಡ್ಡ ಸಂಕೇತ. ಏನಂದ್ರೆ ಬರೀ ನಮ್ಮ ಮನೆಯಲ್ಲ, ಸಮಾಜಕ್ಕೂ ಒಳ್ಳೇದು ಮಾಡ್ಬೇಕು ಅನ್ನೋದು ಒಂದು ಮನೋಭಾವ ಬರ್ಬೇಕಂತಂದ್ರೆ ಹೃದಯದಿಂದ ಬರ್ಬೇಕದು. ಸೊ ಎಲ್ಲರಿಗೂ ಹಿರಿಯರಿಗೆ ಆ ದೇವರು ಕರುಣಿಸಿದಾನ. ನಾ ಎಲ್ಲರಿಗೂ ಸಹ ಒಂದು ನಮ್ಮ ಆಸ್ಪತ್ರೆ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರತಿ ವರ್ಷನೂ ರಫೀಕ್ ಬಾರಿಗಡ್ಡಿ ಅವರು ಈದ್ ಮಿಲಾದ್ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತಾರಪ್ಪ ಅಂದ್ರ, ಎಲ್ಲರೂ ಅವ್ರವ್ರ ಮನೆಯಲ್ಲಿ ಆಚರಣೆ ಮಾಡ್ರ. ರಫೀಕ್ ಬಾರಿಗಡ್ಡಿ ಅವರು ಎಲ್ಲ ಬಡವರ ಬಗ್ಗೆ, ದೀನ ದಲಿತರ ಒಳಗೆ ಬಡ ರೋಗಿಗಳ ಮಧ್ಯೆ ಈ ಒಂದು ಹಬ್ಬನ ಆಚರಣೆ ಮಾಡ್ತಾರ. ಈ ಸತತವಾಗಿ ಒಂದು 5-6 ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರತ್ತಾರ. ಇದು ಒಂದು ಸೊಸೈಟಿಗೆ ಒಂದು ದೊಡ್ಡ ಮೆಸೇಜ್ ಅನ್ಬೇಕು. ಯಾಕಂದ್ರ ಒಬ್ಬ ಸಿಂಗಲ್ ವ್ಯಕ್ತಿ ಬೆಳಿಬೇಕಾದ್ರ ತನ್ನ ಮನಿ ತಾನು ತನ್ನ ಹೆಂಡತಿ ಮಕ್ಕಳ ಇಷ್ಟ ಬೆಳಿಬೇಕಾದ್ರ ಬೇಕಾದಷ್ಟು ಆಸ್ತಿ ಮಾಡ್ಬಹುದು, ಬೇಕಾದಷ್ಟು ಐಶೋ ಆರಾಮದಿಂದ ಇರ್ಬಹುದು. ಆದ್ರೆ ರಫೀಕ್ ಬಾರಿಗಡ್ಡಿ ಅವರು ಅವರ ಮನೋಭಾವ ಎಂತದೈತಿಪ್ಪ ಅಂದ್ರ, ದೀನ ದಲಿತರ ಬಡ ರೋಗಿಗಳ ಹೊಟ್ಟೆಯನ್ನ ತುಂಬಿಸುವಂತ ಕಾರ್ಯಕ್ರಮವನ್ನು ಈ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಾಡ್ಕೊತ ಬರತ್ತಾರ. ಸಮಾಜದಲ್ಲಿ ಒಂದು ದೊಡ್ಡ ಹಬ್ಬ ಇದ್ದಂಗೆ ಈ ಹಬ್ಬದ ಪ್ರಯುಕ್ತವಾಗಿ ಎಲ್ಲರೂ ನಮ್ಮ ಸಮಾಜದಲ್ಲಿ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಬ್ಬ ಮಾಡುತ್ತಾ ಬರ್ತಿದ್ದೀವಿ. ಆದ್ರೆ ರಫೀಕ್ ಬಾರಿಗಡ್ಡಿ ಅವರು ಸುಮಾರು ವರ್ಷಗಳಿಂದ ಈ ಬಡವರಿಗೋಸ್ಕರ ಇದೇನ ಇವರು ಕಾರ್ಯಕ್ರಮ ಮಾಡ್ತಾ ಇರೋದು ಅದು ಬಹಳ ಅತ್ಯುತ್ತಮ ಮೆಚ್ಚುಗೆ ಆದಂತ ಕಾರ್ಯಕ್ರಮ. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಯಂತಿ ಸಲುವಾಗಿ ನಮ್ಮ ರಫೀಕ್ ಬಾರಿಗಡ್ಡಿ ಮಾಡಿ ಅಂತ ಒಂದು ಕಾರ್ಯಕ್ರಮ. ಇದಕ್ಕೆ ಯಶಸ್ವಿ ಆಗಲಿ ಭಾಳ ವರ್ಷದಿಂದ ಮಾಡ್ಕೊತ ಬಂದಾರ. ಹಿಂಗೆ ಮಾಡ್ಕೊತ ಹೋಗ್ಲಿ, ದೇವರ ಒಳ್ಳೇದು ಮಾಡಲಿ. 5-6 ವರ್ಷದಿಂದ ಇಲ್ಲೇ ನಾಷ್ಟ ಮಾಡ್ಸಾಕತ್ತೀವಿ. ಹೋದ್ಮ್ಯಾಗ ಒಂದು ಚರ್ಗಿ ಒಂದು ಗಲಾಸ್ ನಮಗೆ ನೀರು ಕೊಟ್ರ ಅವ್ರಿಗೆ ನಾವು ನೆನೆಸ್ಬೇಕಾಕತಿ. ಯಾಕಪ್ಪ ನೀರಡಿಕಾಗೈತಿ, ನಮ್ಗೆ ನೀರು ಕೊಟ್ಟಾರು, ನಾವು ನೀರು ಕುಡಿದವಪ್ಪ, ಇವ್ರಿಗೆ ಪುಣ್ಯ ಹತ್ಲತ್ತತಿ. ನಮ್ಮ ಪೈಗಂಬರ ಜಯಂತಿ ದಿವಸ ನಾವು ದೇವರ ಅಲ್ಲದ ಮ್ಯಾಗ ಭಕ್ತಿ ಬೇಡ್ತೀವಿ. ಇವ್ರದ್ದು 100 ವರ್ಷ ಆಯುಷ್ಯ ಆಗಲಿ, ಇವ್ರು ಚಲೋ ಇರಲಿ ಅಂತ ನಾವು ಬೇಡ್ಕೊಂಡು ಚಲೋ ಮಾಡ್ತೀವಿ.